ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭರ್ಜರಿ ಆಪರೇಷನ್ ನಡೆದಿದೆ. ಪಾಕಿಸ್ತಾನವನ್ನು ನಡಗಿಸುವಂಥ ಆಪರೇಷನ್ ನಡೆದಿದೆ. ಏನು ಹಾಗಾದರೆ ಜಮ್ಮು ಕಾಶ್ಮೀರಕ್ಕೆ ಕೈ ಹಾಕಿದ ಉಗ್ರನ ಕಥೆ ಏನಾಗಿದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪಾಕಿಸ್ತಾನ ಬೆಚ್ಚಿರೋದು ಇದಕ್ಕೇನೆ. ಹಾಗಾದರೆ ಭಾರತ ಏನೇನು ಮಾಡ್ತಿದೆ, ಪಾಕಿಸ್ತಾನದ ಒಳಗಡೆನೇ ಬಂದು ಭಾರತ ಏನೇನು ಮಾಡ್ತಿದೆ ಅಂತ ಈಗ ಬೆಚ್ಚಿ ಬಿದ್ದಿದೆಯಂತೆ. ಪಾಕಿಸ್ತಾನ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ ವಿಡಿಯೋ ಒಂದು ಕಡೆ. ಇನ್ನೊಂದು ಕಡೆ ಸರ್ ಕ್ರೀಕ್ ರೀಜನ್, ನಿಮಗೆಲ್ಲ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಇದು ಭಾರತಕ್ಕೆ ಅಂತ. ನ್ಯಾಚುರಲ್ ಗ್ಯಾಸು, ಆಯಿಲು, ಭದ್ರತೆ, ವಿವಿಧ ವಿಚಾರಗಳಲ್ಲಿ ಭಾರತಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋ ಸರ್ ಕ್ರೀಕ್ ರೀಜನ್ನಲ್ಲಿ ಒಂದು ಮೇಜರ್ ಸ್ಟೆಪ್ಪನ್ನು ಪಾಕಿಸ್ತಾನ ಉದ್ದಟತನದಿಂದ ತಗೊಳ್ತಿದೆ. ಮತ್ತೊಂದು ಯುದ್ಧ ಆಪರೇಷನ್ ಸಿಂಧೂರ ಶುರುವಾಗತ್ತಾ ಅನ್ನೋ ಮಟ್ಟಿಗಿನ ಒಂದು ದೊಡ್ಡ ಬೆಳವಣಿಗೆ ಆಗ್ತಿದೆ. ರಾಜನಾಥ್ ಸಿಂಗ್ ಅವರು ಸರ್ ಕ್ರೀಕ್ ಟಚ್ ಮಾಡಿದ್ರೆ ಏನಾಗುತ್ತೆ ನಿಮ್ಮ ಕತೆ, ಕರಾಚಿ ಕಟ್ ಆಗುತ್ತೆ ಅಂತ ಹೇಳಿದ್ರು. ನಾವು ನೆನಪು ಮಾಡ್ಕೊಳ್ಬಹುದು ಹಿಂದೆ. ಆದರೆ ಧೈರ್ಯ ಮಾಡಿ ಈಗ ಸರ್ ಕ್ರೀಕ್ ಹತ್ರ ಬಂದೇ ಬಿಟ್ಟಿದೆ ಪಾಕಿಸ್ತಾನ. ವಾಟ್ ನೆಕ್ಸ್ಟ್? ಹಾಗಾದರೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ದೊಡ್ಡ ತಲೆ ಉರುಳಿದೆ. ಇದು ಯಾವ ತಲೆ? ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಸೇನೆ ಭದ್ರತಾ ಪಡೆಗಳು ಮಾಡಿದ ಎನ್ಕೌಂಟರ್, ಉಗ್ರರ ಎನ್ಕೌಂಟರ್ ಮಾಡಿದ್ರೆ ಆ ಉಗ್ರರ ಫ್ಯಾಮಿಲಿಯನ್ನು ಸಾಕಿ ಸಲಹುತ್ತಾ ಇದ್ದಿದ್ದು ಇದೇ ಉಗ್ರ, ಲಷ್ಕರ್ ಉಗ್ರ. ಜಮ್ಮು ಕಾಶ್ಮೀರದಲ್ಲಿ ಎಷ್ಟು ಜನ ಉಗ್ರರು ಸಾಯ್ತಾರೋ ಅಷ್ಟೇ ಜನರನ್ನು ತಯಾರು ಮಾಡಬೇಕು ಅಂತ ಅವ್ರ ಫ್ಯಾಮಿಲಿಗೆ ಅನಾಥ ಆಗಿಬಿಟ್ಟಿದ್ದಾರೆ ಅಂತ. ಅವ್ರ ಮಕ್ಕಳಿಗೆ ಎಜುಕೇಷನ್ ಅಂದರೆ ಯಾವ ಎಜುಕೇಷನ್ ಗೊತ್ತಲ್ಲ, ಅವರನ್ನು ಮತ್ತೆ ಉಗ್ರರನ್ನಾಗಿ ಮಾಡುವಂಥ ತರಬೇತಿಯಿಂದ ಹಿಡಿದು ಅವರ ಫ್ಯಾಮಿಲಿಯನ್ನು ಸಾಕಿ ಸಲಹಿ, ಮತ್ತೆ ಇನ್ನೂ ಯಾರಾದರೂ ತಮ್ಮ ಸಂಘಟನೆಗೆ ಸೇರಿಕೊಳ್ಳೋರಿದ್ರೆ ಭಯ ಪಡಬಾರ್ದು ತಮ್ಮ ಕುಟುಂಬದ ಬಗ್ಗೆ, ಅವರು ಕಂಪ್ಲೀಟ್ ಸೇಫ್ಟಿ ತಾನು ಕೊಡ್ತೀನಿ ಅಂತ ನಿಂತಿದ್ದಂಥ ಈ ಉಗ್ರ ಈಗ ಬಹಳ ವಿಚಿತ್ರವಾಗಿ ಫಿನಿಶ್ ಆಗಿರೋದು. ದುರಂಧರ ಕಾರ್ಯಾಚರಣೆ ಪಾಕಿಸ್ತಾನವನ್ನು ನಡಗಿಸಿದೆ. ಈಗ ಯಾರು ಹಾಗಾದರೆ ಈ ಸಲ ಸತ್ತು ಬಿದ್ದಿರೋದು? ಕ್ವಾರಿ ಅಜೀಜ್ ಅಂತ ಈತನ ಹೆಸರು. ಟಾಪ್ ಲಷ್ಕರ್ ಟೆರರಿಸ್ಟು, ಲಷ್ಕರ್ ಎ ತೊಯ್ಬಾದ ಟಾಪ್ ಟೆರರಿಸ್ಟ್ ಈತ. 26/11 ಅಟ್ಯಾಕಲ್ಲಿ ಪ್ಲ್ಯಾನಿಂಗ್, ಆ ದಾಳಿಯನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಸರಣಿ ಸ್ಫೋಟಗಳನ್ನು ಮಾಡೋದ್ರಲ್ಲಿ ಮೇನ್ ಸೂತ್ರಧಾರ ಅಂದರೆ ಪ್ಲ್ಯಾನ್ ಕೊಟ್ಟಿದ್ದೇ ಈತ. ಎಲ್ಲೆಲ್ಲಿ ನಾವು ಯಾವ ರೀತಿ ಕಾರ್ಯಾಚರಿಸಬೇಕು ಅನ್ನೋದ್ರಲ್ಲಿ ಒಂದು ಪ್ರಮುಖವಾದ ತಲೆ ಈತ. ಅದು ಹಳೆ ಕಥೆ. ಹೊಸ ಕಥೆ ಏನು? ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಈತ ಬಹಳ ದೊಡ್ಡ ಮಟ್ಟದಲ್ಲಿ ತನ್ನ ನೆಟ್ವರ್ಕನ್ನು ಬಿಲ್ಡ್ ಮಾಡಿದ್ದ. ಪಾಕಿಸ್ತಾನದಲ್ಲೇ ಇದ್ದುಕೊಂಡು ಇಲ್ಲಿನ ಉಗ್ರರು, ಒಳಗಡೆ ನುಸುಳಿರುವ ಉಗ್ರರು ಅಥವಾ ಇಲ್ಲೇ ತಯಾರಾಗಿರುವ ಉಗ್ರರು ಎಲ್ಲರನ್ನ ಸಾಕಿ ಸಲಹುತ್ತಿದ್ದ. ಅವರು ಸತ್ತ ಮೇಲೆ ಅಂದರೆ ಎನ್ಕೌಂಟರ್ ಮಾಡಿ ಬಿಸಾಕದ ಮೇಲೆ ಅವರ ಕುಟುಂಬದ ಹೊಣೆಯನ್ನು ಹೊರ್ತಾ ಇದ್ದ. ದೊಡ್ಡ ಆಧಾರವಾಗಿದ್ದ ಭಾರತದಲ್ಲಿ ಉಗ್ರರನ್ನು ಬೆಳೆಸೋದಕ್ಕೆ ಮತ್ತು ಕಾರ್ಯಾಚರಿಸುವಂತೆ ಮಾಡೋದಕ್ಕೆ. ಈತ ಈಗ ಫಿನಿಶ್ ಆಗಿದ್ದಾನೆ. ಯಾರು ಮಾಡಿದ್ದಾರೆ, ಯಾರು ಮಾಡಿದ್ರೇನು, ಹೇಗಾದ್ರೇನು, ಒಟ್ಟಿನಲ್ಲಿ ಫಿನಿಶ್ ಆಗಿದ್ದಾನೆ. ಅದು ಕೂಡ ಬಹಳ ಸಿನಿಮೀಯವಾಗಿ ಆತನ ಮುಗಿಸುವ ಕೆಲಸವನ್ನು ಮಾಡಿದ್ದಾರೆ, ದುರಂಧರ್ ಸ್ಟೈಲಲ್ಲಿ ಅನ್ನೋದು. ಯಾರು ಮಾಡಿದ್ದಾರೆ ನೋಡಿ, ಇಸ್ಲಾಮಾಬಾದಲ್ಲಿ ಮಸೀದಿಯ ಹತ್ರ ಆತ ಬಿದ್ದಿರೋದು, ಕುಸಿದು ಬಿದ್ದಿರೋದು. ಮುಂಚೆ ಏನು ಮಾಡಿದ್ದ ಆತ? ಒಂದು ಹೋಟೆಲ್ಗೆ ಹೋಗ್ತಾನೆ. ಹೋಟೆಲ್ಗೆ ಹೋಗಿ ಊಟ ಮಾಡ್ತಾನೆ. ಊಟ ಮಾಡ್ಕೊಂಡು ಹೋಗಿ ಇನ್ನೇನು ಮಸೀದಿಗೆ ಎಂಟ್ರಿ ಆಗ್ತಿರ್ತಾನೆ. ಅಷ್ಟು ಹೊತ್ತಿಗೆ ವಿಚಿತ್ರವಾಗಿ ಒದ್ದಾಡಿ ನಿಂತಲ್ಲೇ ಬೀಳ್ತಾನೆ. ಸೊ ಆತ ವಿಷಪ್ರಾಶನಕ್ಕೆ ಒಳಗಾಗಿದ್ದಾನೆ ಅನ್ನೋದು ಈಗ ಪಾಕಿಸ್ತಾನದಿಂದ ಸಿಗ್ತಿರುವಂಥ ರಿಪೋರ್ಟು. ಆ ಹೋಟೆಲಲ್ಲಿ ಊಟ ಮಾಡಿ ಹೋಗ್ತಾ ಇದ್ದ ಹಾಗೆ ಆತ ಫಿನಿಶ್. ಈಗ ಅನ್ನೋನ್ ಗನ್ಮ್ಯಾನ್ಗಳದ್ದು ಒಂದೇ ಸ್ಟೈಲ್ ಆಫ್ ಆಪ್ರೇಷನ್ ಅಲ್ಲ. ನಾವು ನೋಡಿದ್ದೀವಿ, ಹಿಟ್ ಮಾಡಿ ಆ ವೆಹಿಕಲ್ ಪರಾರಿ ಆಗುತ್ತೆ. ಹಿಟ್ ಆ್ಯಂಡ್ ರನ್ ರೀತಿಯಲ್ಲಿ ಹಲವಾರು ಉಗ್ರರು ಫಿನಿಶ್ ಆಗಿರೋರು ಇದ್ದಾರೆ. ಇನ್ನು ಬಂದೂಕಲ್ಲಿ ಹೊಡೆದು ಬಿಸಾಕಿ ನಿಂತಲ್ಲಿ ಕುಂತಲ್ಲಿ ಪ್ರೇಯರ್ ಮಾಡ್ತಿದ್ದಲ್ಲೇ ಹೊಡೆದು ಹಾಕಿರೋ ಸುಮಾರು ಎಕ್ಸಾಂಪಲ್ಸ್ ಇವೆ. ಜಸ್ಟ್ ಪ್ರೇಯರ್ ಮಾಡ್ಕೊಂಡು ಹೊರಗಡೆ ಬರೋವಾಗ ಹೊಡೆದಿರುವಂಥ ತುಂಬ ಎಕ್ಸಾಂಪಲ್ಸ್ ಇವೆ. ಇಂಥದ್ದೆಲ್ಲ ಮಸೀದಿ ಹತ್ರನೇ ಜಾಸ್ತಿ ಆಗಿದೆ. ಆಶ್ಚರ್ಯ ಅಂದರೆ ಇದು ಕೂಡ ಮಸೀದಿ ಎಂಟ್ರಿ ಆಗ್ತಾ ಇದ್ದಂಗೆ ಆತ ಕುಸಿದು ಬೀಳ್ತಾನೆ. ಸೊ ಆತನ ಊಟದಲ್ಲಿ ವಿಷ ಬೆರೆಸಲಾಗಿತ್ತು ಅಂತ ಈಗ ರಿಪೋರ್ಟ್ಸ್ ಬರ್ತಿರೋದು. ಈ ವ್ಯಕ್ತಿ ಭಾರತಕ್ಕೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಉಪಟಳ ಕೊಟ್ಟ ಉಗ್ರರ ಲಿಸ್ಟಲ್ಲಿದ್ದ ಖಾರಿ ಅಜೀಜ್. ಆತ ಈಗ ಫಿನಿಶ್ ಆಗುವ ಮೂಲಕ ಹತ್ತಿರ 40ಕ್ಕೆ ಹೋಗ್ತಾ ಇದೆ ಉಗ್ರರ ಪಟ್ಟಿ. ನೋಡಿ, ಮೊನ್ನೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು.
LET ಆಪರೇಟಿವ್ ಪ್ರಮುಖ ನಾಯಕ LETಯಲ್ಲಿ ಅವರಲ್ಲಿ ರಿಜ್ವಾನ್ ಹನೀಫ್ ಅಂತ ತಮ್ಮ ಸಂಘಟನೆಯನ್ನು ಅಡ್ರೆಸ್ ಮಾಡ್ತಾ ರಕ್ತ ಕುದೀತಾ ಇದೆ ಅಂತ ಒಂದು ಸ್ಪೀಚ್ ಕೊಟ್ಟಿರ್ತಾನೆ. ಏನದು? ಭಾರತದ ಇಂಟೆಲಿಜೆನ್ಸು ರಾ ಮತ್ತು ಒಂದಿಷ್ಟು ಅವರ ಕಡೆಯವರು ಸೇರಿಕೊಂಡು ಈವರೆಗೆ 3 ಡಜನ್ ಅಂದರೆ 30+ LET ಉಗ್ರರನ್ನು, ಬರೀ ಲಷ್ಕರ್ ಎ ತೊಯ್ಬಾ ಸಂಘಟನೆಯ 36 ಉಗ್ರರನ್ನು ಭಾರತ ತನ್ನ ಇಂಟೆಲಿಜೆನ್ಸ್ ಮೂಲಕ ಹೊಡೆದು ಹಾಕಿದೆ. ಜಸ್ಟ್ ಲೈಕ್ ಈಗ ನಾವು ದುರಂಧರ್ ಸ್ಟೈಲ್ ಅಂತೀವಲ್ಲ, ಅದೇ ಥರ ಅನ್ನೋನ್ ಗನ್ಮ್ಯಾನ್ಗಳ ಬಗ್ಗೆ ಒಪ್ಪಿಕೊಂಡಿರೋದು ಅವ್ರು ನಂಬರ್ ಹೇಳಿ ಭಾರತದ ಕಡೆ ಬೆರಳು ತೋರಿಸಿದ್ದಾರೆ. ಭಾರತ ಮಾಡಿದೇ ಇಲ್ಲ ಅಂತ ಜಾಗತಿಕವಾಗಿ ಅವ್ರು ಏನೇ ಹೇಳಿದ್ರು ಪ್ರೂವ್ ಮಾಡೋಕ್ಕೆ ಸಾಕ್ಷಿ ಬೇಕಾಗುತ್ತೆ. ಬಟ್ ಅವರು ಇಂತಿಂಥ ಕಡೆಗಳಲ್ಲಾಗಿದೆ ಅನ್ನೋ ಲೆಕ್ಕನೂ ಇಟ್ಟು ಹೇಳ್ತಾ ಹೋಗ್ತಾರೆ. ಆ ಸಂಘಟನೆಯ ಉಗ್ರರು ಕೊಟ್ಟಿರುವ ಪಟ್ಟಿ ಇದು. 2-3 ಜನ ಅಲ್ಲಿ ಲಿಸ್ಟ್ ಇಡ್ತಾರೆ ನೋಡಿ. ಆ ಸ್ಪೀಚು ತೋರಿಸ್ತೀವಿ ನಿಮಗೆ. ಪೇಶಾವರ್, ಕರಾಚಿ, ರಾವಲ್ಪಿಂಡಿ, ಮುಜಾಫರಾಬಾದ್ ಮತ್ತು ರಾವಲ್ಕೋಟ್ ಇಷ್ಟು ಕಡೆಗಳಲ್ಲಿ ಒಟ್ಟು 3 ವರ್ಷಗಳಲ್ಲಿ ಒಟ್ಟು ಎಷ್ಟು ಜನ? 3 ಡಜನ್ ಉಗ್ರರು ಭಾರತದ ಇಂಟೆಲಿಜೆನ್ಸಿಂದ ಫಿನಿಶ್ ಆಗಿದ್ದಾರೆ ಅಂತ ಈ ಲಷ್ಕರ್ ಸಂಘಟನೆಯ ಉಗ್ರ ಹೇಳ್ಕೊಳ್ತಾನೆ. ನಾವು ಇನ್ನು ಏನೇನು ಮಾಡಬೇಕು ಮುಂದೆ ಅಂತ ಪ್ಲಾನಿಂಗ್ ಅದು. हिंदुस्तान की खुफिया एजेंसीज ने उसको यहाँ आजाद कश्मीर के अंदर भी अमन और चैन से नहीं रहने दिया. अपने जर खरीद एजेंटों के जरिए से उसको यहाँ पर शहीद किया गया. ये पहला वाकया नहीं है. गुज़श्ता 3-4 सालों के अंदर 30 से ज्यादा वाकयात हो चुके हैं कि हमारे भाइयों को शहीद किया गया. किसी को पेशावर में, किसी को कराची में, किसी को पिंडी में, किसी को रावलाकोट में, किसी को मुजफ्फराबाद में. जुर्म क्या है? जुर्म सिर्फ ये है कि हम ला इलाहा इल्लल्लाह के मानने वाले हैं. हम हनुमान, घनश्याम, हरि राम, हम गाय की, बछड़ों की पूजा करने वाले नहीं हैं. ये जालिम हिंदू ये चाहता है जमीन के ऊपर गाय की पूजा हो, यहूदी ये चाहता है बछड़े की पूजा हो. और अल्लाह का बंदा इब्राहिम अलैहिस्सलाम की सुन्नत पर अमल करते हुए ये कहता है. ಒಂದ್ಸಲ ಇವರು ಏನು ಹಸು ಪೂಜಿಸಿ ಅಂತಾರೆ, ಒಂದಿಷ್ಟು ಜನ ಕರು ಪೂಜಿಸಿ ಅಂತಾರೆ. ನಾವು ಮುಸಲ್ಮಾನರು ಕಟ್ಟ ಕಡೆ ವ್ಯಕ್ತಿ ಬದುಕಿರೋ ತನಕನೂ ಹಸು ಪೂಜೆ ಮಾಡಕ್ಕೆ ಬಿಡಲ್ಲ ಅಂತ ದ್ವೇಷ ಭಾಷಣ ಮಾಡಿ, ಹನುಮಾನ್ ಪೂಜೆ ಮಾಡೋರಲ್ಲ ನಾವು ಅಲ್ಲ ಭಕ್ತರು ಅಂತೆಲ್ಲ ಭಾರತವನ್ನು ದೂಷಿಸ್ತಾ ರಕ್ತ ಕುದೀತಿದೆ ಅಂತ ಭಾಷಣ ಮಾಡಿದ್ದ. ಅದಾಗಿ 1 ವಾರನೂ ಆಗಿಲ್ಲ. ಈಗ ದೊಡ್ಡ ತಲೆಯೇ ಬಿದ್ದಿದೆ. ಅದು ಜಮ್ಮು ಕಾಶ್ಮೀರದಲ್ಲಿ ಭಾರತಕ್ಕೆ ನಮ್ಮ ಸೇನೆಗೆ ಸಿಕ್ಕಾಪಟ್ಟೆ ಸಮಸ್ಯೆ ತಂದಿಟ್ಟಿದ್ದಂತಹ ತಲೆ, 26/11 ಅಟ್ಯಾಕ್ನ ಮಾಸ್ಟರ್ ಮೈಂಡ್ಗಳಲ್ಲಿ ಒಂದಾದ ತಲೆ ಈಗ ಉರುಳಿದೆ. ಆ ವಿಡಿಯೋನು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ನೋಡಿ. ಸರ್ ಕ್ರೀಕ್ ರೀಜನ್ನಲ್ಲಿ ಏನು ಮಾಡ್ತಿದೆ ಭಾರತ ಈಗ, ವಾಟ್ ನೆಕ್ಸ್ಟ್, ಬಹಳ ದೊಡ್ಡ ಸ್ಟೆಪ್ ತಗೊಳುತ್ತಾ ಅನ್ನುವಂಥ ಒಂದು ಮೇಜರ್ ಡೆವಲಪ್ಮೆಂಟ್. ಸರ್ ಕ್ರೀಕ್ ರೀಜನ್ ಅಂದರೆ ಅದೊಂದು 96 ಕಿಲೋಮೀಟರ್ ಪ್ರದೇಶ. ಅದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂಥ ಪ್ರದೇಶ. ಅದು ಬಹಳ ವರ್ಷಗಳಿಂದ ಡಿಸ್ಪ್ಯೂಟೆಡ್. ಅಂತಹ ಪ್ರದೇಶದಲ್ಲಿ ಪಾಕಿಸ್ತಾನ ಬಾಲ ಬಿಚ್ಚೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರೋದೆ. ಅದೆಷ್ಟು ರಿಚ್ ಗೊತ್ತಾ, ಮಿನರಲ್ಸು, ಆಯಿಲು, ಗ್ಯಾಸು. ನಮ್ಮ ಸರ್ವಿಲೆನ್ಸ್ ವಿಚಾರದಿಂದ ಇರಬಹುದು, ನಮಗೆ ತುಂಬ ಇಂಪಾರ್ಟೆಂಟ್ ಆ ಪ್ರದೇಶ. ನಮ್ಮ ಸಮುದ್ರ ಪ್ರದೇಶದಲ್ಲಿ ಹಿಡಿತ ಸಾಧಿಸೋದಕ್ಕೂ ಕೂಡ ಭಾರತಕ್ಕೆ ತುಂಬ ಇಂಪಾರ್ಟೆಂಟ್. ಅಂಥ ಜಾಗಕ್ಕೆ ಬಂದು ಡ್ರೋನ್ ಮತ್ತು ಇನ್ನಿತರ ಶಸ್ತ್ರಾಸ್ತ್ರಗಳ ಕಾರ್ಯಾಚರಣೆಯನ್ನು ಪಾಪ ಆ ದುಸ್ಸಾಹಸವನ್ನು ಶುರು ಮಾಡಿದೆ ಪಾಕಿಸ್ತಾನ. ಇತ್ತೀಚೆಗಷ್ಟೇ ಆಪರೇಷನ್ ಸಿಂಧೂರ ಬಳಿಕ ಇದೇ ಥರ ಏನೋ ಶುರು ಮಾಡೋಕ್ಕೆ ಟ್ರೈ ಮಾಡಿತ್ತು. ಭಾರತ ಒಂದು ಎಚ್ಚರಿಕೆ ಕೊಡ್ತಿದ್ದಂಗೆ ಸೈಲೆಂಟ್ ಆಗಿತ್ತು. ರಾಜನಾಥ್ ಸಿಂಗ್ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದರು, ಸರ್ ಕ್ರೀಕಿಂದ ದಾರಿ ಎಲ್ಲಿಗೆ ಹೋಗುತ್ತೆ ಗೊತ್ತಲ್ವಾ? ಕರಾಚಿಗೆ ಹೋಗುತ್ತೆ, ಕರಾಚಿ ಕಟ್ ಆಗುತ್ತೆ ಪಾಕಿಸ್ತಾನದಿಂದ ಅಂತ ಹೇಳಿದರು. ಡ್ರೋನ್, ಹೋವರ್ ಕ್ರಾಫ್ಟು ಎಲ್ಲ ಸರ್ ಕ್ರೀಕ್ ಹತ್ರ ಚೀನಾ, ಟರ್ಕಿ ಸಹಕಾರದಿಂದ ಪಾಕಿಸ್ತಾನ ತೊಗೊಂಡು ಬಂದಿದೆ ಅನ್ನೋದು ಗೊತ್ತಾಗ್ತಿದೆ. ಸರ್ ಕ್ರೀಕ್ ರೀಜನನ್ನು ಟಚ್ ಮಾಡಿದ್ರೆ ಕರಾಚಿ ಕಟ್ ಮಾಡ್ತೀವಿ ಅಂತ ರಾಜನಾಥ್ ಸಿಂಗ್ ಅವರು, ಅಂದರೆ ದಂಡೆತ್ತಿ ಹೋಗ್ತೀವಿ ಅನ್ನುವಂಥ ನೇರ ಘೋಷಣೆಯನ್ನು ನಮ್ಮ ರಕ್ಷಣಾ ಇಲಾಖೆ ಮಾಡಿತ್ತು. ಈಗ ಸರ್ ಕ್ರೀಕ್ ರೀಜನ್ ಹತ್ತಿರ ಬಂದು ನಿಂತಿದೆ ಚೀನಾ ಮತ್ತು ಟರ್ಕಿಯ ಓಪನ್ ಸಪೋರ್ಟಿಂದ ಪಾಕಿಸ್ತಾನ. ವಾಟ್ ನೆಕ್ಸ್ಟ್ ಹಾಗಾದರೆ? ಸೊ ಏನೋ ಒಂದು ಕಾದಿದೆ. ಬಹಳ ದೊಡ್ಡ ಬೆಳವಣಿಗೆ ಪಾಕ್ ಮತ್ತು ಭಾರತದ ನಡುವೆ ಅನ್ನುವ ಟ್ರೇಲರ್ ಔಟ್ ಆಗಿದೆ. ಇದೇ ಹೊತ್ತಲ್ಲಿ ಸೌದಿ ಜೊತೆಗೆ ಮಹತ್ವದ ಒಪ್ಪಂದ ಪಾಕಿಸ್ತಾನ ಮಾಡಿಕೊಳ್ತಿದೆ. ಭಾರತ, ಇಸ್ರೇಲ್ ಕೂಡ ಪಾಕ್ ವಿರುದ್ಧ ಮಹತ್ವದ ಹೆಜ್ಜೆಯನ್ನು ಇಡೋದಕ್ಕೆ ಒಪ್ಪಂದಗಳಿಗೆ ಮುಂದಾಗ್ತಿರೋದು ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.